ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಆತಿಥೇಯ ವಿದ್ಯಾ. ಈ ನಮ್ಮ ಕಾರ್ಯಕ್ರಮವು ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿರುತ್ತೆ. ನಮ್ಮ ವೀಕ್ಷಕರು ಬರೆಯುವ ಪ್ರಶ್ನೆಗಳು ಮತ್ತೆ ನಮ್ಮ ವೀಕ್ಷಕರಿಗೆ ಇರಬಹುದಾದ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚಿಸುತ್ತೇವೆ. ದೇವರದ ವಾಕ್ಯದ ಮೂಲಕ ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡಲು ನಾವು ಪ್ರಯತ್ನಿಸುತ್ತೇವೆ. ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವುದೇ ಮಿತಿ ಇರುವುದಿಲ್ಲ. ನಮ್ಮ ಸ್ಕ್ರೀನ್ ಮೇಲೆ ಬರುತ್ತಿರುವ ಈ ಸಂಖ್ಯೆಗೆ ನೀವು ಕರೆ ಮಾಡಿ ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನೀವು ನಮಗೆ ತಿಳಿಸಬಹುದು. ನಿಮ್ಮ ಪ್ರಶ್ನೆಗಳಿಗೆ ನಾವು ಪ್ರಾರ್ಥಿಸಿ ಉತ್ತರವನ್ನು ಕೊಡಲು ಪ್ರಯತ್ನಿಸುತ್ತೇವೆ. ಇಂದಿನ ಸಂಚಿಕೆಯ ಅತಿಥಿ ಮಿಸ್ಟರ್ ಅನೋಷ್ ಅವರನ್ನು ಸ್ವಾಗತ ಮಾಡಿಕೊಳ್ಳೋಣ. ಸ್ವಾಗತ ಮಿಸ್ಟರ್ ಅನೋಷ್. ನಮಸ್ಕಾರ. ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ನಾವು ಇದುವರೆಗೂ ಚರ್ಚಿಸಿದಲ್ಲಿ ನೋಡಿದ್ರೆ ಏನಂದ್ರೆ, ಒಂದು ಗಂಡು ಮತ್ತು ಹೆಣ್ಣು ಮದುವೆಯಲ್ಲಿ ಒಂದಾದಾಗ ಅವರು ಏನನ್ನು ಮಾಡಬೇಕು ಹಾಗೂ ಮದುವೆಯ ಮುಂಚೆ ಅವರು ಎಂಥ ಸಿದ್ಧತೆಗಳನ್ನು ಮಾಡಬೇಕೆಂದು ನಾವು ಇವಾಗ ನೋಡಿದ್ದೇವೆ. ಈ ಮದುವೆಯ ಸಂಬಂಧದಲ್ಲಿ ಮುಖ್ಯವಾಗಿ ನಮಗೆ ಪ್ರಾಮುಖ್ಯವಾದಂಥ ಸ್ಥಾನವನ್ನು ವಹಿಸುವಂಥದ್ದು ಈ ಹಣಕಾಸು. ಈ ಹಣಕಾಸು ಇದೆಯಲ್ಲ, ಬಹಳ ಆಲೋಚನೆ ಮಾಡಿ ನಾವು ಇದನ್ನೆಲ್ಲ ಪ್ಲಾನ್ ಮಾಡಬೇಕು. ಯಾಕೆ ಎಂಬುದಾಗಿ, ಇವಾಗ ನಾವು ಸಿಟಿಗಳಲ್ಲಿ ಬದುಕುವುದೇ ಆದರೆ ಒಬ್ಬರ ಇನ್ಕಮ್ ಇಂದ ಬದುಕೋಕ್ಕಾಗೋದಿಲ್ಲ, ಆಯ್ತಾ. ಇವಾಗ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಬದುಕಿದ್ರೆ ಪರವಾಗಿಲ್ಲ, ನಾವೆಲ್ಲರೂ ವ್ಯವಸಾಯ ಮಾಡ್ತೀವೋ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀವೋ, ಅದೆಲ್ಲ ಚಿಂತೆ ಇಲ್ಲ, ಹೇಗಾದ್ರೂ ನಡೆಯುತ್ತೆ. ಆದ್ರೆ ನಾವು ಒಂದು ನಗರ ಕ್ಷೇತ್ರದಲ್ಲಿ ಬದುಕಬೇಕಾದ್ರೆ ಒಬ್ಬರೇ ಇನ್ಕಮ್ ಇಂದ ಆಗೋದಿಲ್ಲ. ಸೊ ಇವಾಗ ನನಗೆ ಮುಂದೆ ಮಕ್ಕಳಾದ್ರು, ನಾನೊಂದು ಬಾಡಿಗೆ ಮನೇಲಿದ್ದೇನೆ ಅಥವಾ ಲೀಸ್ ಮನೇಲಿದ್ದೇನೆ, ಹೇಗೆ ಇದೆಲ್ಲದಕ್ಕೂ ನಾನು ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿಕೊಳ್ಳಬಹುದು. ಇವಾಗ ನಮಗೆ ಲೈಫ್ ಇನ್ಶೂರೆನ್ಸ್ ಬೇಕು, ಇಲ್ಲ ಮೆಡಿಕಲ್ ಇನ್ಶೂರೆನ್ಸ್ ಬೇಕು, ಹೇಗೆ ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಬಹುದು. ಇವಾಗ ನಾನು ಓಡಾಡುವಂಥದ್ದು ದೂರವಾಗಿರ್ತದೆ ಸ್ಥಳ, ನನ್ನ ಕೆಲಸದಿಂದ ಮನೆಗೆ. ಒಂದು ಗಾಡಿ ಬೇಕು, ಯಾವ ರೀತಿಯಾದಂಥ ಗಾಡಿಯನ್ನು ತೆಗೆದುಕೊಳ್ಳಬಹುದು, ಅದು EMI ಅಲ್ಲಿ ಹಾಕೊಳ್ಬೇಕಾ ಅಥವಾ ಫುಲ್ ಒನ್ ಟೈಮ್ ಕ್ಯಾಶ್ ಪೇ ಮಾಡಿ ನಾನು ತೆಗೆದುಕೊಳ್ಬೇಕಾ, ಯಾಕೆ ಎಂಬುದಾಗಿ ಹೇಳ್ತೇನೆ. ನಮ್ಮ ನಗರ ಕ್ಷೇತ್ರದಲ್ಲಿ ಬದುಕ್ತಿರುವಂಥ ಅಷ್ಟು ಜನರ, ಅಂದರೆ ಒಂದು 90% ಜನರ ಒಂದು ಪರಿಸ್ಥಿತಿ ಹೇಗಿದೆ ಆಗಿದೆ ಅಂದರೆ, 31ನೇ ತಾರೀಕು ನನಗೆ ಸಂಬಳ ಬರುತ್ತೆ, 4ನೇ ತಾರೀಕಿಗೆ ನನ್ನ ಸಂಬಳ ಖಾಲಿಯಾಗಿ ಹೋಗಿರುತ್ತೆ. ನಿಜ. ಹೇಗೆ ಎಂಬುದಾಗಿ ನೋಡುವಾಗ ನಾವು ಅಷ್ಟೊಂದು EMIಗಳನ್ನು ತೆಗೆದುಕೊಂಡಿರ್ತೇವೆ. ಒಂದು ಫ್ರಿಜ್ ತಗೊಂಡಿರ್ತೇವೆ, ಒಂದು TV ತಗೊಂಡಿರ್ತೇವೆ, ಒಂದು ಕಾರ್ ತಗೊಂಡಿರ್ತೇವೆ, ಒಂದು ಮನೆ ತೆಗೆದುಕೊಂಡಿರ್ತೇವೆ, ಒಂದು ಸೈಟ್ ತೆಗೆದುಕೊಂಡಿರ್ತೇವೆ, ಮಕ್ಳಿಗೊಂದಷ್ಟು ಎಜುಕೇಷನ್ ಲೋನ್ ಅಂತ ಹಾಕಿರ್ತೇವೆ. ಅದು ಇದು ಎಲ್ಲದಕ್ಕೂ ಹೋಗಿ 4ನೇ ತಾರೀಕಿಗೆ ನಮ್ಮ ಸ್ಯಾಲ್ರಿ ಅಕೌಂಟಲ್ಲಿ ಏನೋ ಒಂದು 120 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, ಅದಕ್ಕೆ ನಾವು ಇನ್ನೂ ಎಕ್ಸ್ಟ್ರಾ ಸಾಲ ಮಾಡ್ತೇವೆ. ಇದು ಮದುವೆಯಾದ ನಂತರ. ಮದುವೆಗಿಂತ ಮುಂಚೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅಯ್ಯೋ ನಾನು ಈ ಥರ ಮದುವೆ ಆಗಬೇಕು, ಆ ಥರ ಮದುವೆ ಆಗಬೇಕು ಅಂತ ಮದುವೆಗೋಸ್ಕರ ಸಾಲ ಮಾಡ್ತಾರೆ. ನಾವು ಇಷ್ಟು KG ಚಿನ್ನ ಹಾಕ್ಲೇಬೇಕು, ಇದನ್ನ ನಾವು ಹುಡುಗನಿಗೆ ಉಡುಗೊರೆಯಾಗಿ ಕೊಡಲೇಬೇಕು, ಹುಡುಗಿಗೆ ಇದನ್ನ ಕೊಡಲೇಬೇಕು, ನಮ್ಮ ಮನೆಯಿಂದನೇ ಹಾಸಿಗೆ ಮಂಚ ಎಲ್ಲ ಹೋಗ್ಬೇಕಂತೆ. ಯಾಕೆ? ಮದುವೆ ಆಗ್ತಿರುವಂಥ ಗಂಡು ಹೆಣ್ಣು ಅವರ ಒಂದು ಹಣದಲ್ಲಿ ಇದೆಲ್ಲ ಖರೀದಿ ಮಾಡ್ಲಿಕ್ಕಾಗೋದಿಲ್ವಾ? ಯಾಕೆ ಅದಕ್ಕೋಸ್ಕರ ಸಾಲ ಮಾಡಬೇಕು? ಕೇವಲ ಒಂದು ದಿನದ ಕಾರ್ಯಕ್ರಮಕ್ಕೆ ನಾವು ಸಾಲವನ್ನ ಮಾಡಿ ಪಾಪ ಮಕ್ಕಳು ಜೀವನ ಪರ್ಯಂತ ಅದನ್ನ ಕಟ್ಕೊಂಡು ಹೋಗ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ? ಅವರದೇ ಆದ ಖರ್ಚುಗಳು ಇನ್ನೂ ಜಾಸ್ತಿ ಆಗತ್ತೆ. ಮದುವೆ ಆದ ನಂತರ ಕೇವಲ ನನ್ನ ಒಬ್ಬನ ಬಗ್ಗೆ ನಾನು ನೋಡ್ಕೊಳ್ತಾ ಇದ್ರೆ, ಮದುವೆ ಆದ ನಂತರ ನಾನು ನನ್ನ ಹೆಂಡತಿಯ ಬಗ್ಗೆನೂ ನೋಡ್ಕೊಳ್ಬೇಕು. ಅದು ನನ್ನ ಜವಾಬ್ದಾರಿ. ಅದೇ ರೀತಿಯಲ್ಲಿ ಹೆಂಡತಿಗೂ ಗಂಡನ ಕಡೆ ಜವಾಬ್ದಾರಿ ಇರುತ್ತೆ. ಇವಾಗ ನಾನು ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸದೆ ಹೋದರೆ ಈ ಹಣಕಾಸಿನ ವ್ಯವಸ್ಥೆಯಲ್ಲಿ ಅನೇಕ ಬಾರಿ ಭಿನ್ನಾಭಿಪ್ರಾಯಗಳು ಬರ್ತದೆ. ಯಾಕಂದ್ರೆ ನಮ್ಮ ಪಾಕೆಟ್ ಅಲ್ಲಿ ಒಂದು 1000 ರೂಪಾಯಿ 2000 ರೂಪಾಯಿ ಇರೋ ತನಕನೇ ನಮ್ಗೆ ಧೈರ್ಯ. ಅದು 10 ರೂಪಾಯಿ ಆಗೋದ್ರೆ ನಾವು ಫುಲ್ ತಡಬಾಡಿಸ್ಬಿಡ್ತೇವೆ.
ಅಲ್ಲಿಗೆ ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಸಾಲದ ಸುಳಿಯಲ್ಲಿ ಸಿಲುಕಬಾರದು. ಆ ಸಾಲವನ್ನ ತೆಗೆದುಕೊಂಡು ಯಾರೋ ಒಬ್ರು ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಳ್ಬಾರ್ದು. ನಾನ್ ನಿನ್ಗೆ ಅವತ್ತು ದುಡ್ಡು ಕೊಟ್ನಲ್ಲ, ನೀನ್ ನನ್ನ ಮುಖ ತೋರಿಸ್ತಾರಂಗೆ ಹೋಗ್ಬಿಡ್ತೀಯಲ್ಲ, ದುಡ್ಡು ಕೊಡ್ಬೇಕಾದ್ರೆ ಮಾತ್ರ ಅಯ್ಯೋ ಸಾರ್ ಕೊಟ್ಬಿಡಿ ಸರ್, ನನ್ಗೆ ಇದು ಹಿಂಗ್ ಕಷ್ಟ ಇದೆ ಅಂತ ಇಸ್ಕೊಂಡೆ, ವಾಪಸ್ ಕೊಡ್ಬೇಕಾದ್ರೆ ಯಾಕೆ ನನ್ನ ಮುಖ ತಿರ್ಸ್ಕೊಂಡು ಹೋಗ್ತಾ ಇದೀಯಾ, ಜೋರ್ ಮಾಡ್ತಾ ಇದೆಯಾ ನಿನ್ಗೆ? ಆ ಒಂದು ಪರಿಸ್ಥಿತಿಗೆ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಬರಬಾರದು. ಯಾವ ರೀತಿಯಾದಂತ ಖರ್ಚುಗಳನ್ನ ಮಾಡಬೇಕು, ಇದೆಲ್ಲವನ್ನ ನಾವು ಆಲೋಚಿಸಬೇಕಾಗಿದೆ. ಏನಾದ್ರೂ ಬೇರೆ ಸಲಹೆಗಳಿದೆಯಾ? ನೀವು ಹೇಳಿದ್ದು ಕರೆಕ್ಟ್, ಸಾಲಕ್ಕೆ ನಾವು ಬೀಳಬಾರದು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಹಣಕಾಸನ್ನು ನಾವು ಭದ್ರವಾದಿಕೆ ಅನ್ನೋದಕ್ಕಿಂತ ಬುದ್ಧಿವಂತಿಕೆಯಿಂದ ನಾವು ಖರ್ಚು ಮಾಡಲು ಯಾವ್ದಾದ್ರು ಸಲಹೆಗಳಿದೆಯಾ? ನೋಡಿ, ನಾನು ನನ್ನ ತಂದೆ ತಾಯಿಗಳಿಂದ, ಅವರ ತಂದೆ ತಾಯಿಗಳಿಂದ ಕಲ್ತ್ಕೊಂಡಿದ್ದಷ್ಟೇ. ನಾವೆಲ್ಲ ಏನೋ ಒಂದು ಸಾಹುಕಾರ ಫ್ಯಾಮಿಲಿಯಿಂದ ನಮ್ಮೆಲ್ಲದಕ್ಕೂ ವೆಲ್ತ್ ಇದೆ ಆ ರೀತಿಯಲ್ಲಿ ಬಂದಿಲ್ಲ. ನಾವೇನಂದ್ರೆ ಈ ತಿಂಗಳು ನಾವು ದುಡಿತೇವೆ, ಆ ತಿಂಗಳಿಗೆ ಸಂಬಳ ಬರುತ್ತೆ ತಂದೆ ತಾಯಿದು. ಸೊ ಅವ್ರು ಕೂತು ಒಂದು ಪಟ್ಟಿ ಮಾಡ್ತಾ ಇದ್ರು. ರೇಷನ್ಗೆ ಇಷ್ಟು, ನಮ್ಮ ದಿನಚರಿ ಖರ್ಚಿಗೆ ಇಷ್ಟು, ನಮ್ಮ ಪ್ರಯಾಣಕ್ಕೆ ಇಷ್ಟು, ನಾವು ಏನು ಸೇವ್ ಮಾಡಲಿಕ್ಕೆ ಇಷ್ಟು, ನಾವು ಪರವಾಗಿಲ್ಲ ಒಂದು ತಿಂಗಳಲ್ಲಿ ಇದನ್ನ ಸ್ವಲ್ಪ ನಾವು ಖರ್ಚು ತೆಗೆದುಕೊಳ್ಬಹುದು, ಹೊರಗಡೆ ಪಾನಿಪುರಿ ತಿನ್ನಕ್ಕೋ ಅಥವಾ ಹೊರಗಡೆ ಹೋಗಿ ಏನಾದರೂ ಒಂದು ಪಾರ್ಕ್ ಹೋಗಿ ಬರೋದಕ್ಕೋ ಅಥವಾ ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗಿ ಬರೋದಕ್ಕೋ. ಸೊ ಇಲ್ಲಿ ಗಂಡ ಮತ್ತೆ ಹೆಂಡತಿ ಕೂತು ಮಾತನಾಡಲೇಬೇಕು. ಯಾವ ರೀತಿಯಲ್ಲಿ ನಾವು ಎಷ್ಟನ್ನ ನಾವು ಸೇವ್ ಮಾಡ್ತೇವೆ, ಎಷ್ಟನ್ನ ಸ್ಪೆಂಡ್ ಮಾಡ್ತೇವೆ. ಇವಾಗ ನೋಡಿ, ನಮಗೆ ದೇವರು ಆಶೀರ್ವಾದವನ್ನು ಕೊಟ್ಟು ನಮ್ಮ ಕೈಯನ್ನ ಸಫಲತೆಡೆಗೆ ನಡೆಸ್ತಾನೆ. ನಮ್ಗೆ ಹಣ ಬರುತ್ತೆ, ಈ ಹಣವೆಲ್ಲ ನನಗೆ ಇರ್ಲಿ, ಇದು ನನ್ನ ಕುಟುಂಬಕ್ಕೆ ಇರ್ಲಿ, ನನಗ್ ಮಾತ್ರನೇ ಇರ್ಲಿ, ನನ್ನ ಮುಂದಿನ ತಲೆಮಾರಿಗೆ ಇರ್ಲಿ, ಅವ್ರ ಮುಂದಿನ ತಲೆಮಾರಿಗೆ ಇಲ್ಲ, ಬೇರೆಯವ್ರಿಗೆ ಸಹಾಯ ಮಾಡ್ಲಿಕ್ಕಾಗತ್ತಾ? ಇದನ್ನು ಸಹ ನೀವು ಕೂತ್ಕೊಂಡು ಮಾತಾಡ್ಬೇಕು. ಮುಂದುವರಿಸೋಣ ನಮ್ಮ ಚರ್ಚೆಯನ್ನು. ಈಗಾಗಲೇ ನಮ್ಮ ವೀಕ್ಷಕರು ನೋಡುತ್ತಿದ್ದಾರೆ. ಸೊ ಅವರಿಗೆ ಸಂಕ್ಷಿಪ್ತವಾಗಿ ಇದುವರೆಗೂ ನೀವು ಹೇಳಿದ ಸ್ಟೆಪ್ಸ್ ಏನೇನಿರ್ಬಹುದು ಸಿದ್ಧತೆಯಲ್ಲಿ ಅಂತ ಹೇಳ್ತೀರಾ? ನೋಡಿ, ಈಗ ತಾನೇ ನಾವು ಅನೇಕ ವಿಷಯಗಳನ್ನ ಮಾತನಾಡಿ ಮುಗಿಸಿದ್ದೇವೆ. ಸೊ ಮಾತನಾಡಿದ ವಿಷಯಗಳಲ್ಲಿ ಮದುವೆ ಬಹಳ ಸುಂದರವಾದಂತಹ ಸಂಬಂಧ, ದೇವರು ತಾನೇ ಸ್ಥಾಪಿಸಿದಂತಹ ಒಂದು ಅನುಬಂಧ. ಈ ಮದುವೆ ನಾವು ಮರಣವನ್ನ ಹೊಂದುವ ತನಕ ನಮ್ಮ ಜೊತೆಗೆ ಬರುವಂಥದ್ದು. ಮೇಲು ಕೇಡುಗಳಲ್ಲಿಯೂ ಸಿರಿತನ ಬಡತನಗಳಲ್ಲಿಯೂ ರೋಗ ಆರೋಗ್ಯಗಳಲ್ಲಿಯೂ ಮರಣವು ಅಗಲಿಸುವ ತನಕ ಗಂಡ ಹೆಂಡತಿಯ ಸಂಬಂಧ ಬರುವಂಥದ್ದಾಗಿರ್ತದೆ. ಇದರಲ್ಲಿ ಅನೇಕ ಅಂಶಗಳನ್ನು ನಾವು ನೋಡ್ಕೊಂಡ್ವಿ. ಸಂವಹನ ಅನ್ನುವಂಥದ್ದು ಹೇಗಿರಬೇಕು, ಯಾವ ರೀತಿಯಲ್ಲಿ ನಾನು ಕೇಳುವುದರಲ್ಲಿ ತೀಕ್ಷ್ಣವಾಗಿ, ಮಾತಾಡುವುದರಲ್ಲಿ ನಿಧಾನವಾಗಿರಬೇಕು, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ವಾಗ್ವಾದಗಳು ಬಂದಾಗ ಹೇಗೆ ಅದನ್ನು ನಿಭಾಯಿಸಬೇಕು, ಬಂದೇ ಬರ್ತದೆ, ಅದನ್ನು ಹೇಗೆ ನಿಭಾಯಿಸಬೇಕು, ಅದೇ ರೀತಿಯಲ್ಲಿ ನಿಮ್ಮ ಹಣಕಾಸಿನ ವ್ಯವಸ್ಥೆ ಹೇಗಿರಬೇಕು, ಇದನ್ನೆಲ್ಲವನ್ನ ನಾವು ಇಲ್ಲಿಯ ತನಕ ಚರ್ಚಿಸಿದ್ದೇವೆ. ಇದು ನಿಮಗೆ ಉಪಯುಕ್ತವಾಗಿದೆ ಎಂಬುದಾಗಿಯೂ ಸಹ ನಾವು ನಂಬುವವರಾಗಿದ್ದೇವೆ. ಹಣಕಾಸು ಮುಖ್ಯ ಅಂತ ನೀವು ಹೇಳಿದ್ರಿ. ಮತ್ತೊಂದು ಅಂಶ, ನೀವು ಹೇಳಿದ ಅಂಶನೇ ಈ ಲೈಂಗಿಕ ಸಂಬಂಧ. ಇದು ಎಷ್ಟರ ಮಟ್ಟಿಗೆ ಮುಖ್ಯ? ನೋಡಿ, ಇವಾಗ ಜಸ್ಟ್ ನಾನು ಹೇಳಿದ್ದೇನೇನು, ನಿಮ್ಮ ದೇಹ, ಆತ್ಮ, ಪ್ರಾಣ, ಮನಸ್ಸು ಒಂದಾಗ್ತದೆ ಅಂತ. ಈ ಸೆಕ್ಷುವಲ್ ಇಂಟಿಮಸಿ ಅನ್ನುವಂಥದ್ದು ನಿಮ್ಮ ಮದುವೆಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಇದರ ಪ್ರಾಮುಖ್ಯತೆಯನ್ನು ನಾನು ಎಷ್ಟೇ ಒತ್ತಿ ಹೇಳಿದರೂ ಅದು ಕಡಿಮೆ ಆಗ್ತದೆ. ಯಾಕೆ ಎಂಬುದಾಗಿ ಹೇಳುವಾಗ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ಅವರಿಬ್ಬರು ಒಂದೇ ಶರೀರವಾದರು. ದಿ ಕ್ಲೀವ್ ಎಂಬುದಾಗಿ ಹೇಳುವಾಗ ಅಂಟಿಕೊಂಡರು, ಅಂದ್ರೆ ಒಂದೇ ಶರೀರ ಎಂಬುದಾಗಿ ಹೇಳುವಾಗ ಗಂಡ ಹಾಗೂ ಹೆಂಡತಿಯಲ್ಲಿ ಒಂದು ವ್ಯತ್ಯಾಸ ಕಂಡು ಬರುವುದಿಲ್ಲ. ನೋಡಿ, ಈ ಸೆಕ್ಷುವಲ್ ಇಂಟಿಮಸಿ ಅನ್ನುವಂಥದ್ದು ಬೇರೆ, ಮೆರೈಟಲ್ ರೇಪ್ ಅನ್ನುವಂಥದ್ದು ಬೇರೆ, ಸೆಕ್ಷುವಲ್ ಅಬ್ಯೂಸ್ ಅನ್ನುವಂಥದ್ದು ಬೇರೆ. ಈ ಮೆರೈಟಲ್ ರೇಪ್ ಎಂಬುದಾಗಿ ಹೇಳುವಾಗ ನನಗೆ ಮದುವೆ ಆಗಿದೆ, ಹಾಗಾಗಿ ನನ್ನ ಹೆಂಡತಿಯ ಮೇಲೆ ಎಷ್ಟಾದರೂ ಲೈಂಗಿಕ ಶೋಷಣೆ ಮಾಡಬಹುದು, ಅದು ತಪ್ಪು, ಅದು ಮಾಡಬಾರದು. ಯಾವುದೇ ಕಾರಣಕ್ಕೂ ಮದುವೆ ನಮಗೆ ಆ ಲೈಸೆನ್ಸ್ ಅನ್ನ ಕೊಡುವುದಿಲ್ಲ. ನೋಡಿ, ಈ ಸೆಕ್ಷುವಲ್ ಇಂಟಿಮಸಿ ಅನ್ನುವಂಥದ್ದು ಎಲ್ಲರೂ ಎಲ್ಲವನ್ನ ಕಲಿತು ಬರುವುದಿಲ್ಲ, ಆಯ್ತಾ? ಅನೇಕ ಕಲ್ಚರ್ಗಳಲ್ಲಿ, ಅನೇಕ ಸಂಸ್ಕೃತಿಗಳಲ್ಲಿ ಇಟ್ ಈಸ್ ಓಕೆ, ಮದುವೆಗಿಂತ ಮುಂಚೆ ಲೈಂಗಿಕ ಸಂಬಂಧ ಇಟ್ ಈಸ್ ಓಕೆ. ಆದರೆ ಸತ್ಯವೇದದ ಪ್ರಕಾರ ಹಿಬ್ರಿಯ ಗ್ರಂಥದಲ್ಲಿ ನಾವು ನೋಡುವಂಥದ್ದು, ನಿಮ್ಮ ಮದುವೆಯ ಹಾಸಿಗೆಯನ್ನ ಹೊಲೆ ಮಾಡಿಕೊಳ್ಳಬೇಡಿ. ಡು ನಾಟ್ ಡಿಫೈಲ್ ಯೋರ್ ಮ್ಯಾರೇಜ್ ಬೆಡ್ ಬಿಫೋರ್ ವೆಡ್ಡಿಂಗ್. ಗಂಡು ಹೆಣ್ಣು ಮಧ್ಯೆ ನಡೆಯುವಂತಹ ಈ ಸಂಬಂಧ ಇದೆಯಲ್ಲ, ಸೆಕ್ಷುವಲ್ ಇಂಟಿಮಸಿ, ಅದು ಬಹಳ ಪ್ರಾಮುಖ್ಯ. ಅದನ್ನ ಮದುವೆಗಿಂತ ಮುಂಚೆ ಹಾಳು ಮಾಡಿಕೊಳ್ಳಬೇಡಿ.
ಇದು ಮದುವೆಯಾದ ನಂತರವೇ ಸೀಮಿತವಾಗಿರುವಂತಹ ಒಂದು ದೈಹಿಕವಾದಂಥ ಸಂಬಂಧ. ಅದನ್ನ ನೀವು ಬೆಳೆಸ್ಕೊಳ್ಬೇಕು. ಇವಾಗ ನೀವು ಈ ಸೆಕ್ಷುವಲ್ ಇಂಟಿಮಸಿನಲ್ಲಿ ದಯಮಾಡಿ ಅದರಲ್ಲಿ ಆತ್ರ ಬೀಳಬೇಡಿ, ಆಯ್ತಾ? ನಿಧಾನವಾಗಿ ನಿಮ್ಮ ಹೆಂಡತಿಗೆ ಹೇಗೆ ಅದು ಸೂಕ್ತವೋ, ನಿಮ್ಮ ಗಂಡನಿಗೆ ಹೇಗೆ ಸೂಕ್ತವೋ ಆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ. ನಾನು ಒಂದು ಸೈಂಟಿಫಿಕ್ ಒಂದು ವಿಷಯವನ್ನ ಹೇಳಲಿಕ್ಕೆ, ವೈಜ್ಞಾನಿಕವಾದಂಥ ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ. ಒಬ್ಬ ಪುರುಷ ಇಸ್ ವೈಲ್ಡ್ ಡಿಫ್ರೆಂಟ್ಲಿ. ಪುರುಷನಿಗೆ ಆ ರೀತಿ ಇರುವುದಿಲ್ಲ. ಆತನಿಗೆ ದೈಹಿಕ ಸ್ಪರ್ಶ ಬಹಳ ಮುಖ್ಯ. ನೋಡಿ, ಇವೆರಡನ್ನ ನೀವು ಒಟ್ಟಿಗೆ ತರಬೇಕು. ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು, ಅವಸರ ಮಾಡಬೇಡಿ. ನಿಧಾನವಾಗಿ ಇಬ್ಬರಿಗೆ ಯಾವುದು ಸೂಕ್ತವೋ, ಇಬ್ಬರಿಗೆ ಯಾವುದು ಇರಿಟೇಟ್ ಆಗುವುದಿಲ್ಲವೋ, ಇಬ್ಬರಿಗೆ ಯಾವುದು ಒಂದು ಭಿನ್ನಾಭಿಪ್ರಾಯ ತರುವುದಿಲ್ಲವೋ ಆ ರೀತಿಯಲ್ಲಿ ನಿಮ್ಮ ದೇಹಗಳು ಒಂದಾಗುವಂಥದ್ದು ಬಹಳ ಪ್ರಾಮುಖ್ಯ. ನೀವು ಇದು ತುಂಬಾ ಪ್ರಾಮುಖ್ಯವಾದ ಒಂದು ವಿಷಯ ಅಂತ ಹೇಳ್ತಾ ಇದ್ದೀರಾ. ಹಾಗೂ ನಿಜ, ಅನೇಕರು ಇದರಲ್ಲಿ ಎಡೆಯಿರುವುದು ನಾವು ನೋಡಿದ್ದೇವೆ. ಮತ್ತು ಅವರು ಮತ್ತೆ ಆದ್ಮೇಲೆ ಅವರ ಜೀವನದಲ್ಲಿ ಅವರು ಕಷ್ಟಪಟ್ಟಿರುವುದನ್ನು ಕೂಡ ನಾವು ನೋಡಿದ್ದೇವೆ. ನೋಡಿ, ನೀವು ಹೇಳಿದ್ದು ಬಹಳ ವೆರಿ ಇಂಪಾರ್ಟೆಂಟ್. ಕಾರಣ ಇಷ್ಟೇ, ಅನೇಕರು ಒಂದು ರೀತಿಲಿ ವೈಲ್ಡ್ ಫ್ಯಾಂಟಸಿನಲ್ಲಿ ಇದ್ಬಿಡ್ತಾರೆ. ಯಾಕಂದ್ರೆ ಇವಾಗ ನಮಗೆ ಸಾಮಾಜಿಕ ಜಾಲತಾಣಗಳಿವೆ. ಅದರಲ್ಲಿ ನಾವು ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇದ್ರೆ ನಮಗೆ ಬೇಕಿರೋಂಥವು ಬೇಡದೇ ಇರೋಂಥವು ಬರ್ತವೆ. ನಾವೇನ್ ಅನ್ಕೊಂಡ್ಬಿಡ್ತೇವೆ ಅದೇ ನಿಜವಾದದ್ದು, ಈ ರೀತಿಯಲ್ಲಿ ಇರಬೇಕು ನನಗೆ ಸೆಕ್ಷುವಲ್ ಇಂಟಿಮಸಿ, ಈ ರೀತಿಯಲ್ಲಿ ಇರಬೇಕು ನನಗೆ. ಆ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ. ಒಬ್ಬ ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿ ಸಂಪೂರ್ಣವಾದಂಥ ಪ್ರೀತಿ ಬೇಕು. ಆ ಪ್ರೀತಿ ಫಲಿಸಬೇಕು. ಅದನ್ನ ನೀವು ಹೇಗೆ ತೆಗೆದುಕೊಂಡು ಹೋಗ್ತೀರಾ, ಅದನ್ನ ನಿಧಾನವಾಗಿ ಆಲೋಚನೆ ಮಾಡಿ ತೆಗೆದುಕೊಂಡು ಹೋಗಿ. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುವಂಥದ್ದು ಎಲ್ಲವೂ ನೈಜವಾದ ಲೋಕ ಅಲ್ಲ. ಅದರಲ್ಲೂ ಪೋರ್ನೋಗ್ರಫಿ ಇದೆಯಲ್ಲ, ಅದು ನೈಜವಾದ ಲೋಕ ಅಲ್ಲ. ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಅದು ನಮ್ಮ ವೀಕ್ಷಕರಿಗೆ ಉಪಯೋಗ ಆಗುತ್ತೆ ಅಂತ ನಾನು ನಂಬ್ತೇನೆ. 4 ವಿಷಯಗಳನ್ನ ನೀವು ಹೇಳಿದ್ದೀರಾ. 5ನೇ ವಿಷಯ ಯಾವುದು? 5ನೇ ವಿಷಯ ಎಲ್ಲವೂ ಪ್ರಾಮುಖ್ಯವಾಗಿರುವಂಥ ವಿಷಯಗಳೇ. 5ನೇ ವಿಷಯ ಇನ್ನೂ ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದಾಗಿರ್ತದೆ. ಯಾಕೆ ಎಂಬುದಾಗಿ ಹೇಳ್ತೇನೆ. ಇಲ್ಲಿ ತನಕ ನಾವು ಮಾತನಾಡಿಕೊಂಡಂಥದ್ದು ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಸೀಮಿತವಾದಂಥ ವಿಷಯ. ಇವಾಗ ನಾವು ಮಾತನಾಡ್ಲಿಕ್ಕಿರುವಂಥದ್ದು ಎಸ್ಪೆಷಲಿ ವಿಶೇಷವಾಗಿ ಭಾರತದಲ್ಲಿ ನಡೆಯುವಂತಹ ಮದುವೆಗಳು. ಇವಾಗ ನೋಡಿ, ನಾವು ವಿದೇಶದ ಎಡೆಗೆ ಹೋಗುವಾಗ ಮದುವೆಗಳಾಗಬೇಕಾದ್ರೆ ಅಲ್ಲಿ ಗಂಡು ಹೆಣ್ಣು ಮುಖ್ಯವಾದ ಪಾತ್ರವನ್ನ ಅವರು ವಹಿಸ್ತಾರೆ. ಗಂಡು ಹೆಣ್ಣಿಗೆ ಇಷ್ಟ ಆದ್ರೆ, ಹೆಣ್ಣು ಗಂಡಿಗೆ ಇಷ್ಟ ಆದ್ರೆ ಅವರು ಮದುವೆ ಆಗ್ತಾರೆ. ಅದಾದ ಮೇಲೆ ಕುಟುಂಬ ಸೇರಿ ಬರ್ತಾರೆ. ಆದ್ರೆ ಭಾರತದಂತಹ ದೇಶದಲ್ಲಿ ಆಗುವಂತ ಮದುವೆಗಳಲ್ಲಿ ಮೊದಲನೇದಾಗಿ ಕುಟುಂಬ ಸೇರಿ ಬರ್ತಾರೆ, ಆಮೇಲೆ ಮಕ್ಕಳು ಒಂದಾಗುವಂಥದ್ದನ್ನು ನಾವು ಕಾಣ್ತೇವೆ. ಅಂದ್ರೆ ಇಲ್ಲಿ ಕುಟುಂಬ, ಸ್ನೇಹಿತರು ಇಬ್ಬರೂ ಸಹ ಹೆಚ್ಚಿನ ಪಾತ್ರವನ್ನ ವಹಿಸುವಂಥದ್ದನ್ನ ನಾವು ಕಾಣ್ತೇವೆ. ಹುಡುಗ ಹೇಗಿದ್ದಾನೆ ಅಲ್ಲಿಗೆ ನಿಂತು ಹೋಗೋದಿಲ್ಲ. ಹುಡುಗ ಫ್ಯಾಮಿಲಿ ಹೇಗಿದೆ, ಹುಡುಗಿ ಹೇಗಿದ್ದಾಳೆ, ಇಲ್ಲ ಹುಡುಗಿ ಫ್ಯಾಮಿಲಿ ಹೇಗಿದೆ, ಏನಾದರೂ ಕಂಪ್ಲೇಂಟ್ಸ್ ಇದೆಯಾ, ಅವ್ರು ಯಾವ ರೀತಿನಲ್ಲಿ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿದ್ದಾರೆ, ಅವರ ಸ್ಥಿತಿಗತಿಗಳೇನು, ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ, ಅವ್ರ ಸಂಬಂಧಿಕರು ಎಷ್ಟು ಜನ, ಅವ್ರ ಅಣ್ಣ ತಮ್ಮಂದಿರು ಎಷ್ಟು ಜನ, ಇದೆಲ್ಲ ಪ್ರಾಮುಖ್ಯತೆ ಬರುತ್ತೆ. ಅದೇ ರೀತಿಯಲ್ಲಿ ಸ್ನೇಹಿತರು, ಇವ್ರನ್ನ ನಾವು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಏನೋ ಒಳ್ಳೆ ಹುಡುಗಿನ ಹುಡ್ಕೊಂಡ್ಬಿಟ್ಟಿದ್ಯಾ, ಏನೋ ಹುಡುಗಿ ಹಂಗಿದ್ದಾಳೆ, ಏನೋ ಹುಡುಗ ಹಂಗಿದ್ದಾನೆ, ಈ ರೀತಿಯಂತ ಲಘು ಮಾತುಗಳು ಬರುವಂಥದ್ದನ್ನು ಸಹ ನಾವು ಕಾಣ್ತೇವೆ. ಅಲ್ಲಿಗೆ 5ನೇ ವಿಷಯ ಇದೆಯಲ್ಲ, ಈ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್, ಕುಟುಂಬ ಹಾಗೂ ಸ್ನೇಹಿತರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ನೀವು ಮದುವೆ ಆಗುವಂತ ಸಮಯದಲ್ಲಿ. ಅವರಿಂದ ಬರುವಂತ ಕೇಡುಗಳು ಯಾವುದಾಗಿರಬಹುದು ಈ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್? ಇಲ್ಲಿ ನಾನು ಕೇಡುಗಳು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ಒಬ್ಬ ತಂದೆ ತಾಯಿಗೆ ಅಥವಾ ಫ್ರೆಂಡ್ಸ್ಗಳಿಗೆ ಏನು, ನನ್ನ ಫ್ರೆಂಡ್ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಫ್ರೆಂಡ್ಸ್ ಆಗಿದ್ರೆ ಎತ್ತರ ಬಯಸ್ತಾರೆ. ತಂದೆ ತಾಯಿ ಯಾವತ್ತು ಕೆಟ್ಟದಾಗಬೇಕು ಅಂತ ಮಕ್ಕಳಿಗೆ ಮದುವೆ ಮಾಡೋದಿಲ್ಲ. ಆದ್ರೆ ಇಲ್ಲಿ ನಾವು ಒಂದು ವಾಕ್ಯದ ಆಧಾರದಲ್ಲಿ ಅರ್ಥ ಮಾಡಿಕೊಳ್ಬೇಕು. ನಮಗೆ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 23, 24, 25ನೇ ವರ್ಷದಲ್ಲಿ ನಾವು ನೋಡ್ಬೇಕಾದ್ರೆ ಹೇಳುತ್ತೆ, ಈ ಕಾರಣದ ಸಲುವಾಗಿ ಆತನು ತನ್ನ ತಂದೆ ತಾಯಿಯನ್ನ ಬಿಟ್ಟು ತನ್ನ ಹೆಂಡತಿಯನ್ನ ಸೇರುವನು ಅಥವಾ ತನ್ನ ಗಂಡನನ್ನ ಸೇರುವನು ಅಂತ ವಾಕ್ಯವನ್ನ ನಾವು ಓದ್ತೇವೆ. ಅಲ್ಲಿಗೆ ತಂದೆ ತಾಯಿನ ಸಂಪೂರ್ಣವಾಗಿ ಬಿಟ್ಬಿಡ್ಬೇಕಾ? ಅಲ್ಲಿಗೆ ನಮಗೆ ವಾಕ್ಯವ ಹೇಳುತ್ತೆ, ನಿನ್ನ ತಂದೆ ತಾಯಿಯನ್ನ ಸನ್ಮಾನಿಸಬೇಕು, ಸನ್ಮಾನಿಸಿದರೆ ದೇವರು ಆಶೀರ್ವದಿಸಿದ ಒಂದು ಜಾಗದಲ್ಲಿ, ಸ್ಥಳದಲ್ಲಿ ನೀವು ಬಹುಕಾಲ ಬದುಕು ಎಂಬುದಾಗಿ ಹೇಳುತ್ತೆ. ಅಲ್ಲಿಗೆ ಆ ವಾಕ್ಯದ ಅರ್ಥ ಏನು ನೋಡಿ. ಇಲ್ಲಿ ತಂದೆ ತಾಯಿ ಬಹಳ ಪ್ರಾಮುಖ್ಯವಾದಂತ ಸ್ಥಾನವನ್ನ ವಹಿಸ್ತಾರೆ. ಆದ್ರೆ ಮದುವೆ ಆದ ಮೇಲೆ ನಿಮ್ಮ ಒಂದು ಸಂಪೂರ್ಣ ಬದ್ಧತೆ, ಸಂಪೂರ್ಣ ಜವಾಬ್ದಾರಿ, ಸಂಪೂರ್ಣ ಪ್ರೀತಿ ಇದೆಲ್ಲವೂ 100%
ನಿಮ್ಮ ಗಂಡನಿಗೆ, ನಿಮ್ಮ ಹೆಂಡತಿಗೆ. ಸೊ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಫಸ್ಟ್ ಬರ್ತಾರೆ, ಆಮೇಲೆ ನೆಕ್ಸ್ಟ್ ಸರ್ಕಲ್ ಅಲ್ಲಿ ಮಾತ್ರವೇ ಫ್ಯಾಮಿಲಿ ಬರಬೇಕು. ನಮ್ಮ ಅನೇಕ ಕುಟುಂಬಗಳಲ್ಲಿ ಈ ಮಾತುಗಳು ನಡೆಯುತ್ತೆ. ಏನಪ್ಪ ಮದ್ವೆ ಆದ್ಮೇಲೆ ಬರೀ ಹೆಂಡತಿ ಮಾತನ್ನ ಕೇಳ್ತಾ ಇದ್ಯಾ, ಹೆಂಡತಿ ಬಿಟ್ಟು ನಾವ್ಯಾರು ಬೇರೆ ಕಾಣಿಸೋದಿಲ್ವಾ? ಈ ಚುಚ್ಚು ಮಾತುಗಳು ಬಹಳ ತಪ್ಪು. ಮದುವೆಯಾದ ನಂತರ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಅವರು ಫಸ್ಟು. ಒಂದೇ ಶರೀರ ಎಂಬುದಾಗಿ ನಾವು ಹೇಳ್ತೇವಲ್ಲ, ಅವರು ಫಸ್ಟು. ಅದಾದ ನಂತರ ಬೇರೆ ಸರ್ಕಲ್ ಬರುವಂಥದ್ದು. ಸೊ ನೀವು ಮಾಡುವಂಥ ನಿರ್ಧಾರ, ಆಡುವಂಥ ಮಾತು ಎಲ್ಲವೂ. ಇವಾಗ ನೋಡಿ, ತಂದೆ ತಾಯಿನ ದೂರ ಇಡಕ್ ಆಗೋದಿಲ್ಲ. ಯಾಕೆಂದ್ರೆ ಒಂದು 25 ವರ್ಷ 26 ವರ್ಷ ನಮ್ಮನ್ನ ಸಾಕಿರ್ತಾರೆ, ಸಲಹಿರ್ತಾರೆ, ನಮ್ಮನ್ನ ನೋಡ್ಕೊಂಡಿರ್ತಾರೆ, ನಮ್ಮನ್ನ ಬೆಳೆಸಿರ್ತಾರೆ. ಹೌದು, ಮದುವೆ ಆದ ನಂತರ ನಿಮ್ಮ ಪ್ರಾಮುಖ್ಯತೆ ನಿಮ್ಮ ಗಂಡನಿಗೆ, ನಿಮ್ಮ ಪ್ರಾಮುಖ್ಯತೆ ನಿಮ್ಮ ಹೆಂಡತಿಗೆ. ಇದು ಮಾತ್ರವೇ ನಿಮಗೆ ಸೀಮಿತವಾಗಿರಬೇಕು. ಇದು ಮಾತ್ರವೇ ನಿಮಗೆ ಬಹಳ ಪ್ರಾಮುಖ್ಯವಾಗಿರಬೇಕು. ಅನೇಕ ಸಮಯದಲ್ಲಿ ವಾಗ್ವಾದಗಳು ಬರುವಂಥದ್ದು ಇದೇ ಕಾರಣ. ನಾವೇನಾಗಿರ್ತೇವೆ, ನಮ್ಮ ತಂದೆ ತಾಯಿಗಳ ಜೊತೆ ಇಮೋಷನಲಿ ಬಾಂಡ್ ಆಗ್ಬಿಟ್ಟಿರ್ತೇವೆ, ನಾವು ಭಾವನಾತ್ಮಕವಾಗಿ ಒಂದಾಗ್ಬಿಟ್ಟಿರ್ತೇವೆ. ಸೊ ನಮ್ಮ ತಂದೆ ತಾಯಿಗಳ ಮಾತುಗಳನ್ನ ಕೇಳುವಂಥದ್ದು ಬಹಳ ಮುಖ್ಯ. ನೀನು ಅವನ ಜುಟ್ಟನ್ನ ಕೈಯಲ್ಲಿ ಹಿಡ್ಕೋ, ಈ ರೀತಿಯಾದಂಥ ಮಾತುಗಳು ಬರ್ತದೆ. ಆ ಮಾತುಗಳನ್ನ ನೀವು ಕೇಳಿ, ಆದ್ರೆ ಅದನ್ನ ತೆಗೆದುಕೊಳ್ಳಬೇಡಿ. ನಿಮ್ಮ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಮೊದಲನೇ ಸ್ಥಾನ, ಆಮೇಲೆ ನಿಮ್ಮ ಕುಟುಂಬ ಬರಬೇಕು. ಯಹೂದ್ಯರದು ಒಂದು ಪದ್ಧತಿ ಇದೆ. ತಮ್ಮ ಮನೆಯ ಗಂಡು ಮಗ ಮದುವೆ ಆದಾಗ ಅವರು ತಮ್ಮ ಮನೆಯ ಮೇಲೆ ಮತ್ತೊಂದು ಒಂದು ಮನೆಯನ್ನ ಕಟ್ಟಿ ಅಲ್ಲಿ ಅವರು ಸಂಪೂರ್ಣವಾಗಿ ಬದುಕಬೇಕೆಂಬುದಾಗಿ ಸಪರೇಟ್ ಆಗಿ ಉಳಿಸ್ತಾರೆ. ಅವರು ತಮ್ಮ ಕುಟುಂಬವನ್ನ ಸಪರೇಟ್ ಆಗಿ ಅವರು ಬದುಕ್ತಾರೆ. ಆದ್ರೆ ನಾವು ಇಲ್ಲಿ ಬದುಕುವಾಗ ನಾವು ಏನಂತೇವೆ, ಜಾಯಿಂಟ್ ಫ್ಯಾಮಿಲಿಗಳು ಸಹ ಅನೇಕವಿದೆ. ಅದರ ವಿರುದ್ಧವಾಗಿ ನಾನು ಏನು ಮಾತಾಡ್ತಾ ಇಲ್ಲ. ನೀವು ಜಾಯಿಂಟ್ ಫ್ಯಾಮಿಲಿ ಅಲ್ಲಾದ್ರೂ ಬದುಕಿ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲಾದ್ರೂ ಬದುಕಿ, ನಿಮ್ಮ ಪ್ರಾಮುಖ್ಯತೆ ನಿಮ್ಮ ಸಹಕಾರಿಗೆ ಮಾತ್ರವೇ ಸೀಮಿತವಾಗಿರಬೇಕು. ಅದಾದ ನಂತರ ಬೇರೆಯವರು ಬರಬೇಕು. ಅವ್ರದ್ದೇ ಆದಂಥ ಕುಟುಂಬವಿದೆ, ಅವರು ಅದಕ್ಕೆ ಪ್ರಾಮುಖ್ಯತೆನ ಕೊಡ್ಲಿ. ನಿಮ್ಮದೇ ಆದಂಥ ಕುಟುಂಬ ಈಗ ಆಗಿದೆ, ಅದಕ್ಕೆ ನೀವು ಪ್ರಾಮುಖ್ಯತೆಯನ್ನ ಕೊಡಿ. 5 ವಿಷಯಗಳನ್ನು ನೀವು ಸುಂದರವಾಗಿ ಹೇಳಿದ್ದೀರಾ. 6ನೇ ವಿಷಯ, ಜವಾಬ್ದಾರಿಗಳು, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೊಮ್ಮೆ ನಾನು ಹೇಳುವುದೇನೆಂದ್ರೆ, ನಾವು ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ. ನಮಗೆ ಸತ್ಯವೇದ ಬಹಳ ಕ್ಲಿಯರ್ ಆಗಿ ಹೇಳಿದ್ದೆ, ಒಬ್ಬ ಮನೆಯ ಯಜಮಾನನು ಅಂದ್ರೆ ಪುರುಷನು ಮನೆಯ ಯಜಮಾನತ್ವದ ಒಂದು ರೋಲನ್ನ ಆತನು ವಹಿಸ್ತಾನೆ. ಅಂದ ಮಾತ್ರಕ್ಕೆ ಹೆಂಡತಿಯನ್ನ ಶೋಷಿಸುವಂತಹ, ಹೆಂಡತಿಯ ಮೇಲೆ ದಬ್ಬಾಳಿಕೆ ಮಾಡುವಂತ, ನಾನು ಹೇಳಿದ ಮಾತೇ ನೀನು ಕೇಳಬೇಕು ಅನ್ನುವಂಥ ಡಿಕ್ಟೇಟರ್ ಮಾತುಗಳು ಬರಬಾರ್ದು. ಹೇಗೆ ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾನೆ, ಆ ರೀತಿಯಲ್ಲಿ ಒಬ್ಬ ಮಹಿಳೆಗೆ ಗಂಡ ಶಿರಸ್ಸು. ನಮಗೆ ವಾಕ್ಯ ಹೇಳುತ್ತೆ, ಎಫೆಸ ಪತ್ರಿಕೆ ಹೇಳುತ್ತೆ, ಹೆಂಡತಿಯರೇ ನಿಮ್ಮ ಗಂಡನಿಗೆ ಅಧೀನರಾಗಿರಿ ಅಂತ. ಅಧೀನರಾಗಿರಿ ಎಂಬುದಾಗಿ ಹೇಳುವಾಗ ಡೋರ್ ಮ್ಯಾಟ್ ಅಲ್ಲ ನಾನು ಹೇಳ್ತಾ ಇರುವಂಥದ್ದು. ಇಲ್ಲಿ ದೇವರ ವಾಕ್ಯವು ಅದೇ ರೀತಿಯಲ್ಲಿ ಗಂಡಸರಿಗೆ ಹೇಳುತ್ತೆ, ಕ್ರಿಸ್ತನು ತನ್ನ ಸಭೆಯನ್ನ ಹೇಗೆ ಪ್ರೀತಿ ಮಾಡ್ತಾನೋ ಆ ರೀತಿಯಲ್ಲಿ ಪ್ರೀತಿ ಮಾಡಿ. ಕ್ರಿಸ್ತನು ಯಾವ ರೀತಿಯಲ್ಲಿ ಪ್ರೀತಿ ಮಾಡ್ತಾನೆ? ಸ್ವಾಮಿ ಹೇಳುವಂಥದ್ದು, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬಂದಿಲ್ಲ, ಸೇವೆ ಮಾಡುವುದಕ್ಕೆ. ನಿಮ್ಮ ಹೆಂಡತಿಗೆ ಸೇವೆ ಮಾಡಕ್ಕೆ ರೆಡಿ ಇದ್ದೀರಾ? ನಿಮ್ಮ ಹೆಂಡತಿಗೆ ಸೇವೆ ಮಾಡಲು ನೀವು ಸಿದ್ಧರಿದ್ದೀರಾ? ಅವಾಗ ನಿಮ್ಮ ಹೆಂಡತಿಯರು ಅಧೀನರಾಗುವುದರಲ್ಲಿ ಅರ್ಥವಿರ್ತದೆ. ಇಲ್ಲಿಗೆ ಸೇವೆ ಮಾಡುವಂಥದ್ದು, ಅಧೀನರಾಗುವಂಥದ್ದು ಎರಡು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಒಂದು ಮೇಲೆ ಒಂದು ಕೆಳಗೆ, ಒಂದು ಮೇಲೆ ಒಂದು ಕೆಳಗೆ ಇಲ್ಲ. ಸೊ ಅಲ್ಲಿಗೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಪಾತ್ರಗಳು ಹಾಗೂ ಜವಾಬ್ದಾರಿಗಳು ಬರಬೇಕಾದ್ರೆ, ನಾನು ಇದೇ ಕೆಲಸ ಮಾಡ್ತೀನಿ, ಪಾತ್ರೆ ನಾನು ತೊಳೆಯೋದಿಲ್ಲ, ನಾನು ಗಂಡಸು, ಅದೇಂಗೆ ಪಾತ್ರೆ ತೊಳೆಯಕ್ಕೆ ಸಾಧ್ಯ, ನಾನು ಹೆಂಗೆ ಪರ್ಕೆ ಮುಟ್ಟೋದು, ನಾನು ಹೆಂಗೆ ಮನೆ ಒರೆಸುವಂತ ಬಟ್ಟೆ ಮುಟ್ಟೋದು, ನನ್ನ ಕೈಲಿ ಅದೆಲ್ಲ ಆಗಲ್ಲ, ನೀನ್ ಅದನ್ನ ಮಾಡ್ಕೋ, ನಾನು ಹೊರಗಡೆ ಕೆಲಸ ಮಾಡ್ಕೊಂಡ್ ಬರ್ತೇನೆ. ಸರಿ ಅಲ್ಲ. ಅನೇಕ ಬಾರಿ ಇವಾಗ ನೋಡಿ, ಯಾರಾದ್ರೂ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಅವರು ಅಲ್ಲಿ ಹೋಗಿ ಆ ಹೊರಗಿನ ಒಂದು ನಮ್ಮ ಬಾರ್ಡರ್ನ ಕಾಯ್ಬೇಕಾದ್ರೆ, ಇಲ್ಲಿ ಮನೆಯನ್ನ ಯಾರು ನಿರ್ವಹಿಸಬೇಕು? ಹೆಂಡತಿನೇ ಮಾಡ್ಬೇಕು. ಇವಾಗ ಗಂಡನಿಗೆ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಅವ್ರ ಕಾಲ್ಗಳನ್ನ ಕಳ್ಕೊಂಡ್ರು ಅಥವಾ ಮೈ ಸ್ವಾಧೀನ ಕಳ್ಕೊಂಡ್ರು, ಯಾರು ಕೆಲಸಗಳನ್ನ ಮಾಡ್ಬೇಕು? ಹೆಂಡತಿ ಮಾಡ್ಬೇಕು. ಅದೇ ರೀತಿಯಲ್ಲಿ ಹೆಂಡತಿಗೂ ಸಹ ಅವರಿಗೆ ಬಹಳ ಹೊರೆಯಾದಾಗ, ಬಹಳ ಕಷ್ಟ ಆದಾಗ, ಗಂಡಸಾಗಿ ನಾನು ಸಹ ಪಾತ್ರೆ ತೊಳೆಯುವುದರಲ್ಲಿ, ಮನೆ ಕೆಲಸಗಳನ್ನ ಮಾಡುವುದರಲ್ಲಿ, ಬೇರೆ ಒಂದು ಕೆಲಸಗಳನ್ನ ಮಾಡುತ್ತಾ ಆಕೆಗೆ ಸಹಕಾರವನ್ನ ನೀಡುವುದರಲ್ಲಿ ನಾನು ತಲ್ಲೀನನಾಗಬೇಕು. ಇಲ್ಲಿ ಮಹಿಳೆಯರದು ಪ್ರಾಬ್ಲಮ್ ಬರೋದಿಲ್ಲ, ಯಾಕಂದ್ರೆ ಅವರು ಡಬಲ್ ಶಿಫ್ಟ್ ಕೆಲಸ ಮಾಡ್ತಾರೆ. ಹೊರಗಡೆ ಹೋಗು ಕೆಲಸ ಮಾಡ್ಕೊಂಡ್ ಬರ್ತಾರೆ, ಮನೇಲಿ ಯಾರು ಹೆಚ್ಚಿನ ಪ್ರತಿಶತ ಅಡಿಗೆ ಮಾಡೋದು ಅವರೇನೆ. ಮನೆ ಕೆಲಸಗಳನ್ನ ಹೆಚ್ಚಾಗಿ ಮಾಡುವಂಥದ್ದು ಯಾರು? ಅವರೇನೆ. ಬಟ್ಟೆ ಒಗೆಯಕ್ಕೆ ಹಾಕೋದಾಗ್ಲಿ, ಮನೆ ಗೂಡ್ಸೋದಾಗ್ಲಿ, ಪಾತ್ರೆ ತೊಳೆದಾಗ ಎಲ್ಲ ಅವರೇ ಮಾಡೋದು. ಹೊರಗಡೆನೂ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಗಂಡಸರು ನಾವೇನ್ ಮಾಡ್ತೇವೆ, ಹೆಚ್ಚಿನ ಪ್ರತಿಶತ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ, ಅಷ್ಟೇ ನಮ್ ಕೆಲಸ ಮುಗೀತು, ಬೇರೆ ಏನೂ ಅಲ್ಲ.
ಸೊ ಇಲ್ಲಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಎಂಬುದಾಗಿ ಹೇಳುವಾಗ ಲೈನ್ ಎಳೆಯೋಕ್ಕಾಗೋದಿಲ್ಲ. ಈ ಕೆಲಸ ನಿಮ್ಗೆ, ಈ ಕೆಲಸ ನನಗೆ. ನೋ, ಎಲ್ಲಿ ಅಗತ್ಯತೆ ಇದೆ ಅಲ್ಲಿ ನಾವು ಆ ಪಾತ್ರಗಳನ್ನ, ಜವಾಬ್ದಾರಿಗಳನ್ನ ಬದಲಾಯಿಸಿಕೊಳ್ಳಬೇಕು. ಅದರ ಮೂಲಕ ನಾವು ಒಬ್ಬಂಟಿಗರಾಗಿ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಒಂದೇ ಶರೀರವಾಗಿ ಬದುಕಬಹುದು. ಮುಂದಿನ ವಿಷಯ ಮಕ್ಕಳ ಬಗ್ಗೆ ಅವ್ರು ಏನನ್ನ ಅವರು ವಿಚಾರಣೆ ಮಾಡಬೇಕು ಅಥವಾ ಡಿಸ್ಕಷನ್ ಮಾಡಿ ಹೇಗೆ ಅವರು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ನೋಡಿ, ಮದುವೆ ಆದ ನಂತರ ನಮ್ಮ ಹಣಕಾಸಿನ ವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಅನೇಕ ಈಗಿನ ಪ್ರಸ್ತುತ ಸಮಯದಲ್ಲಿ ಒಂದು ಮಗುವಿಗೆ ಪ್ರೀ ನರ್ಸರಿಗೆ ಸೇರಿಸ್ಬೇಕಂದ್ರೆ ನಗರ ಕ್ಷೇತ್ರಗಳಲ್ಲಿ, ನಾನು ಮೊನ್ನೆ ದಿನ ನೋಡ್ತಾ ಇದ್ದೆ, ಯಾವ್ದು ಡೆಲ್ಲಿ ಒಂದು ಸ್ಕೂಲಲ್ಲಿ 4.5 ಲಕ್ಷ 4 ಟರ್ಮ್ಗೆ, ಅಂದ್ರೆ 1 ವರ್ಷಕ್ಕೆ 4.5 ಲಕ್ಷ ಪ್ರೀ ನರ್ಸರಿ ಮಗುವಿಗೆ. ನಾನು ಅದರಲ್ಲಿ ನನ್ನ ಸಂಪೂರ್ಣವಾದಂತ ವಿದ್ಯಾಭ್ಯಾಸವನ್ನ ಮುಗಿಸಿದ್ದೇನೆ. ಸೊ ಈಗ ನಮ್ಮ ಮಕ್ಕಳಿನ ಎಜುಕೇಶನ್ ಫೀಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದನ್ನು ನಾವು ಪೋಷಕರಾಗಿ ನಿಭಾಯಿಸ್ಲಿಕ್ಕೆ ಬಹಳ ಅಸಾಧ್ಯ. ಸೊ ಅಲ್ಲಿಗೆ ಅನೇಕ ಪೋಷಕರಿಗೆ ಭಯ ಬಂದು, ನನಗೆ ಒಂದೇ ಮಗು ಸಾಕು, ನನಗೆ 2 ಮಕ್ಕಳು ಸಾಕು. ಸೊ ಇಲ್ಲಿ ನೋಡಿ, ಈ ಮಕ್ಕಳು ಎಂಬುದಾಗಿ ಬರುವಾಗ ನಾವೇನ್ ಮಾಡ್ತೇವೆ, ಮಕ್ಕಳಾಗ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತೇವೆ. ಈ ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಜೀವನ ಶೈಲಿಗಳು ಬದಲಾಗಿರುವಂತ ಕಾರಣ, ನಾವು ಸೇವನೆ ಮಾಡುವಂತ ಗಾಳಿ, ಆಹಾರ, ನೀರು ಇದೆಲ್ಲ ಬದಲಾಗಿರುವ ಕಾರಣ, ನಾವು ಏನ್ ಕುಡಿತೇವೆ, ಏನ್ ತಿಂತೇವೆ ಇದೆಲ್ಲ ಬದಲಾಗಿರುವಂತ ಕಾರಣ ಮಕ್ಕಳು ಆಗುವಂತಹ ಒಂದು ಪ್ರತಿಶತ ಕಡಿಮೆ ಆಗಿ ಹೋಗಿದೆ. ನಮ್ಮ ದೈಹಿಕವಾದ ಪ್ರಾಬ್ಲಮ್ ಆಗಿರಬಹುದು ಅಥವಾ ಬೇರೆ ಯಾವುದೋ ಪ್ರಾಬ್ಲಮ್ ಆಗಿರಬಹುದು, ಆ ಕಾರಣದ ಸಲುವಾಗಿ ಮಕ್ಕಳಾಗುವಂತ ಪ್ರತಿಶತ ಕಡಿಮೆ ಆಗಿ ಹೋಗಿದೆ. ಅಲ್ಲಿಗೆ ನಿಮ್ಗೆ ಮಕ್ಕಳಾದ್ರೆ ಅದು ಆಶೀರ್ವಾದ. ಮಕ್ಕಳಾಗ್ಬೇಕು ಅಂತ ಇಲ್ಲ, ನಾವು ಏನೇನೆಲ್ಲ ಮಾಡ್ತೇವೆ, ಆದ್ರೆ ಮಕ್ಕಳಾದ ನಂತರ ನಾವನ್ನ ತೊರೆದು ಬಿಡುವಂಥದ್ದು ಎಷ್ಟು ಮಾತ್ರಕ್ಕೆ ನಿಜ. ತೊರೆದು ಬಿಡುವಂಥದ್ದು ಏನಂದ್ರೆ, ನಾವ್ ಯಾಕೆ ನಮ್ಮ ಮಕ್ಕಳನ್ನ ಸಾಕೋದಿಲ್ಲ, ಇದೆಲ್ಲವನ್ನ ನಾವು ಮಾತನಾಡಬೇಕು. ನಮ್ಮ ಮಕ್ಕಳನ್ನ ಯಾವ ರೀತಿಯಲ್ಲಿ ಬೆಳೆಸಬೇಕು, ಅವರಿಗೆ ಯಾವ ರೀತಿಯಾದಂತಹ ಒಂದು ಪೋಷಣೆ ಸಿಗಬೇಕು, ಅದನ್ನ ಯಾರು ನೋಡ್ಕೊಳ್ಬೇಕು, ಹೇಗೆ ಮುಂದುವರಿಯಬೇಕು, ನಮ್ಮ ಮಕ್ಕಳು ಅವರದೇ ಆದಂತ ಜವಾಬ್ದಾರಿಯಲ್ಲಿ ಮೇಲ್ ಬರುವುದಕ್ಕೆ ತಂದೆ ತಾಯಿಯಾಗಿ ಎಷ್ಟು ಪಾತ್ರವನ್ನ ನಿರ್ವಹಿಸಬಹುದು. ಈ ದಿನದಲ್ಲಿ ಅನೇಕ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ, ಡ್ರಗ್ಸ್ಗಳಿಗೆ ಒಳಗಾಗ್ತಾ ಇದ್ದಾರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ, ಆಲ್ಕೋಹಾಲ್ಗೆ ಒಳಗಾಗ್ತಾ ಇದ್ದಾರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ. ಮನೆಯಲ್ಲಿ ಪೋಷಕರಾಗಿ ನಾವೇನ್ ಮಾಡ್ತಾ ಇದ್ದೇವೆ, ಸಮಯ ನಮಗೆ ಇದೆಯಾ, ಸಮಯ ನಾವು ಕೊಡಬೇಕು ನಮ್ಮ ಮಕ್ಕಳಿಗೆ. ಅನೇಕ ಆತ್ಮಹತ್ಯೆಗಳು 7ನೇ ಕ್ಲಾಸ್ 8ನೇ ಕ್ಲಾಸ್ ಇರುವಂತ ಮಕ್ಕಳು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಯಾಕೆ? ತಂದೆ ತಾಯಿಯಾಗಿ ನಾನು ಸಮಯ ಕೊಡ್ತಾ ಇದ್ದೇನೆ ಅಥವಾ ಒಬ್ಬ ಕೇರ್ ಟೇಕರ್ ಅನ್ನ ಇಟ್ಟು ಅವರು ನಮ್ಮ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರಾ? ನಿಮ್ಮ ಜವಾಬ್ದಾರಿ ಪೋಷಕರಾಗಿ ಏನಿದೆ, ಇದೆಲ್ಲವನ್ನ ನೀವು ಮದುವೆ ಆಗುವುದಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕಾಗಿದೆ. ಈಗಾಗಲೇ ನಾವು ಅನೇಕ ವಿಷಯದ ಕುರಿತು ನಾವು ಚರ್ಚೆ ಮಾಡಿದ್ದೇವೆ ಅನೋಜ್ ಅವರೇ. ಇನ್ನೇನಾದ್ರೂ ಇದೆಯಾ, ಬೇರೆ ಯಾವ್ದಾದ್ರು ವಿಷಯಗಳು ಇದೆಯಾ? ನೋಡಿ, ಈಗ ತಾನೇ ನಾನು ಆರಂಭದಲ್ಲಿ ಹೇಳಿದ್ದೆ ಕೆಲವೊಂದು ಪ್ರತ್ಯೇಕವಾದಂತ ನಿರ್ಧಾರಗಳು ಅಂತ. ಈ ಪ್ರತ್ಯೇಕವಾದಂತ ನಿರ್ಧಾರಗಳು ಕೇವಲ ಗಂಡ ಹೆಂಡತಿ ಮಧ್ಯದಲ್ಲೇ ಆಗಬೇಕಾಗಿರುವಂತ ನಿರ್ಧಾರಗಳಾಗಿರ್ತದೆ. ಈ ಪ್ರತ್ಯೇಕವಾದಂತ ನಿರ್ಧಾರಗಳೆಂಬುದಾಗಿ ಹೇಳುವಾಗ, ಹೊರಗಡೆಯವರು ಬಂದು ನಿಮ್ಗೆ ಯಾರೋ ನೀವು ಹೀಗಿರಿ ಹಾಗಿರಿ ಅಂತ ಎಷ್ಟೊಂದ್ ಜನ ಹೇಳ್ತಾರೆ. ಆದ್ರೆ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂಥದ್ದು ನೀವು ನಿರ್ಧಾರ ಮಾಡ್ಕೊಳ್ಳಿ. ಇವಾಗ ಗಂಡ ಹೊರಗಡೆ ಕೆಲ್ಸಕ್ಕೆ ಹೋಗ್ಲಿ, ಹೆಂಡತಿ ಕೆಲ್ಸಕ್ಕೆ ಹೋಗ್ಲಿ, ಅದು ನಿಮ್ಮಿಬ್ಬರ ನಿರ್ಧಾರವಾಗಿರಲಿ. ಇವಾಗ ನೀವು ಹೊರಗಡೆ ಹೋಗ್ಬೇಕಾದ್ರೆ ಹೊರಗಿನ ಜನರಿಗೆ ನೀವು ನಿಮ್ಮನ್ನ ತೋರಿಸಿಕೊಳ್ಳಬೇಕಾದ್ರೆ ಯು ಶುಡ್ ಬಿ ಆನ್ ದ ಸೇಮ್ ಪೇಜ್. ಇಬ್ಬರು ಒಂದೇ ಪೇಜ್ ಅಲ್ಲಿ ಇರಬೇಕು. ಸೊ ಅಲ್ಲಿಗೆ ನಿಮ್ಮ ಒಂದು ಪಾತ್ರಗಳಾಗಿರ್ಬಹುದು, ನಿಮ್ಮ ಜವಾಬ್ದಾರಿಗಳಾಗಿರ್ಬಹುದು, ನಿಮ್ಮ ಮಾತಿನ ಶೈಲಿ ಆಗಿರ್ಬಹುದು, ಯಾರು ಹೊರಗಡೆ ಉತ್ತರ ಕೊಡ್ತಾರೆ, ಹೊರಗಡೆ ಜವಾಬ್ದಾರಿ ತಗೊಳ್ತಾರೆ, ಇದೆಲ್ಲವೂ ಯಾವುದೇ ಆಗಿರ್ಲಿ, ನಿಮ್ಮಿಬ್ಬರ ಮಧ್ಯೆ ಮಾತನಾಡಿ ಅದನ್ನ ಪೂರೈಸುವಂತದ್ದು ಆಗಿರಲಿ. ಓಕೆ, ಈ ಕೊನೆಯದಾಗಿ ಸ್ಪಿರಿಚುವಲ್ ಇಂಟಿಮೆಸಿ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ನೋಡಿ, ಈ ಒಂದು ಸಂಗತಿಯನ್ನ ನೀವು ಇಲ್ಲಿ ಮೆನ್ಷನ್ ಮಾಡಿದಕ್ಕೆ ನಿಮ್ಗೆ ಧನ್ಯವಾದ. ಇವಾಗ ಹೇಳಿದಂತ ಇಷ್ಟು ಸಂಗತಿಗಳು ಕಾರ್ಯರೂಪಕ್ಕೆ ಉತ್ತಮವಾದ ರೀತಿಯಲ್ಲಿ ಬರ್ಬೇಕಾದ್ರೆ ಆತ್ಮಿಕವಾಗಿ ಗಂಡ ಹೆಂಡತಿ ಒಂದಾಗಿರ್ಬೇಕು. ಇವಾಗ ಒಂದು ಸಣ್ಣ ಉದಾಹರಣೆಯನ್ನ ಹೇಳ್ತೇನೆ. ಇವಾಗ 2 into 2 ಅಂದ್ರೆ ಏನ್ ಹೇಳ್ತೀರಾ ನೀವು? ಇವಾಗ ನಾನು 4 ಅಂತ ಹೇಳಿ ನೀವು 8 ಅಂತ ಹೇಳಿದ್ರೆ ನಮ್ಮಿಬ್ರು ಮಧ್ಯೆ ಏನಾಗತ್ತೆ? ಜಗಳ. ಹೌದಲ್ವಾ? ಸೊ ಅದೇ ರೀತಿಯಲ್ಲಿ ಒಬ್ಬ ಗಂಡ ಹಾಗೂ ಹೆಂಡತಿಯ ಮಧ್ಯೆ ಆ ಒಂದು ಮೂಲಭೂತವಾದಂತ ಆತ್ಮಿಕವಾದಂತ ವಿಷಯ ಅಂದ್ರೆ ದೇವರು, ನಂಬಿಕೆ, ದೇವರ ಮೇಲೆ ನಂಬಿಕೆ ಒಂದೇ ಇಲ್ಲದೆ ಹೋದರೆ ನೀವೇನೇ ಮಾಡಿದ್ರು ಅದು ಮೇಲೆ ಕೆಳಗೆ ಇರುವಂತದ್ದಾಗಿರ್ತದೆ. ಅಲ್ಲಿಗೆ ಆತ್ಮಿಕವಾದಂತ ಒಡನಾಟ ಬಹಳ ಮುಖ್ಯ, ಬಹಳ ಪ್ರಾಮುಖ್ಯವಾಗಿರುವಂಥದ್ದು.
ಮಾಡುವಂಥದ್ದು ನಮ್ಮ ಮದುವೆಯ ಸಂಗತಿಯಲ್ಲಿ. ಈ ಎಲ್ಲಾ ವಿಷಯಗಳಿಗಿಂತ ಈ ಆತ್ಮಿಕ ವಿಷಯ ಒಂದು ಹೆಜ್ಜೆ ಮುಂದೆ ಅಂತ ಹೌದು ನಾನು ಹೌದು, ನಾ ಹೇಳ್ದಲ್ಲ, ಭಾವಿಸ್ತೇನೆ. ಅದು ನಿಮ್ಗೆ ಫೌಂಡೇಶನ್. ಹೌದು. ಇದ್ರ ಮೇಲೆ ನೀವು ಬಿಲ್ಡಿಂಗ್ ಬ್ಲಾಕ್ಸ್ ಕಟ್ಕೊಂಡು ಹೋಗ್ತೀರಾ. ಹ್ಮ್. ಈ ಆತ್ಮಿಕವಾದಂತ ವಿಷಯ ಇಲ್ಲ ಅಂದ್ರೆ ಬಿಲ್ಡಿಂಗ್ ಬಿದ್ದೋಗತ್ತೆ ನಿಮ್ದು. ಅನ್ನೋಶ್ವರ, ಈ ಸಂಚಿಕೆ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಸತ್ಯವೇದ ಮದುವೆ ಕುರಿತು ಏನೇನು ಹೇಳುತ್ತೆ ಅಂತ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸಿ. ನೋಡಿ, ಅನೇಕ ವಿಷಯಗಳನ್ನ ನಾನು ಇಲ್ಲಿ ತನಕ ಹೇಳಿರುವಂಥದ್ದು ಇದೆಲ್ಲವೂ ಸತ್ಯವೇದದ ಆಧಾರಿತವಾಗಿರುವಂಥ ವಿಷಯ. ಇಲ್ಲಿ 2 ವಾಕ್ಯ ಭಾಗಗಳನ್ನ ನಾನು ಹೆಚ್ಚಾಗಿ ಒಂದು ಒತ್ತನ್ನ ನೀಡಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಆದಿಕಾಂಡ ಪುಸ್ತಕ. ದೇವರು ಎಲ್ಲವನ್ನ ಉಂಟು ಮಾಡುವಾಗ ಇದು ಒಳ್ಳೇದಾಗಿತ್ತು. ಆದರೆ ಮನುಷ್ಯರನ್ನ ನಿರ್ಮಿಸಿದ ನಂತರ ಇದು ಬಹು ಒಳ್ಳೇದಾಗಿತ್ತು ಎಂಬುದಾಗಿ ಆದಿಕಾಂಡ ಪುಸ್ತಕ 1:31 ವರ್ಷದಲ್ಲಿ ಓದ್ತೇವೆ. 2ನೇ ಅಧ್ಯಾಯ 18ರಿಂದ 25 ವಚನಕ್ಕೆ ಬರುವಾಗ ಹೇಗೆ ಒಬ್ಬ ಪುರುಷನನ್ನ ಒಬ್ಬ ಮಹಿಳೆಯನ್ನ ಸೃಷ್ಟಿಸಿ ಅವರಿಬ್ಬರು ಒಂದೇ ಶರೀರವಾದರು ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಮದುವೆಯ ಸ್ಥಾಪನೆಯನ್ನ ಆದಿ ಕಾಲದಲ್ಲಿ ದೇವರು ಹೇಗೆ ನಿರ್ಮಿಸಿದರು ಅನ್ನುವಂಥದ್ದನ್ನ ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಅದೇ ನಾವು ಮತ್ತಾಯನ ಸುವಾರ್ತೆಗೆ ಬರುವಾಗ 19ನೇ ಅಧ್ಯಾಯದಲ್ಲಿ ಅಲ್ಲಿರುವಂಥ ಜನರು ಸ್ವಾಮಿಯನ್ನ ಹೇಗಾದ್ರೂ ಹಿಡಿಯಬೇಕೆಂಬುದಾಗಿ ಪ್ರಶ್ನೆ ಮಾಡುವುದಕ್ಕೆ ಈ ವಿಚ್ಛೇದನದ ಕುರಿತು ಮಾತನಾಡ್ತಾರೆ. ಸ್ವಾಮಿ ಹೇಳ್ತಾರೆ, ಆಧಾರದ ಕಾರಣವಲ್ಲದ ಹೊರತು ನೀವು ನಿಮ್ಮ ಹೆಂಡತಿಯನ್ನ ಬಿಟ್ಟು ಬಿಡುವುದೇ ಆದರೆ, ಗಂಡನನ್ನ ಬಿಟ್ಟು ಬಿಡುವುದೇ ಆದರೆ ನೀವು ವ್ಯಭಿಚಾರವನ್ನ ಮಾಡಿದ್ದೀರಾ ಎಂಬುದಾಗಿ ಹೇಳ್ತಾರೆ. ಸೊ ಅಲ್ಲಿಗೆ ನೀವು ಏನ್ ಮಾಡ್ತಾ ಇದ್ದೀರಾ ಅದನ್ನ ಆಲೋಚನೆ ಮಾಡಿ. ಹಾಗಾದ್ರೆ ಮೋಶೆ ಹೇಳಿದನಲ್ಲ, ತ್ಯಾಗ ಪತ್ರವನ್ನ ಕೊಟ್ಬಿಟ್ಟು ನೀವು ಬಿಟ್ಬಿಡ್ಬೋದು ಅಂತ. ಸ್ವಾಮಿ ಖಂಡಿತವಾಗಿ ಹಾಗೂ ಗಂಭೀರವಾಗಿ ಆತನು ಟೀಕೆ ಮಾಡ್ತಾನೆ. ನಿಮ್ಮ ಮೊಂಡತನವನ್ನ ನೋಡಿ ಆತನು ಹಾಗೆ ಹೇಳಿದ್ದಾನೆ, ಆದ್ರೆ ಆದಿಯಲ್ಲಿ ಹಾಗಿರಲಿಲ್ಲ. ನೀವಿಬ್ಬರು ಒಂದಾಗಿರಬೇಕಂತ, ಆ ಕಾರಣದ ಸಲುವಾಗಿ ನಿಮ್ಮ ತಂದೆ ತಾಯಿಗಳನ್ನ ಬಿಟ್ಟು ನೀವು ಒಂದು ಶರೀರವಾಗಿರಬೇಕು ಅಂತ ಈ ಮದುವೆಯು ಮಾಡಲ್ಪಟ್ಟಿತು. ದೇವರು ಕೂಡಿಸಿದನ್ನ ಮನುಷ್ಯರು ಅಗಲಿಸಬಾರದು. ಸಾಯುವ ತನಕ ನಿಮ್ಮಿಬ್ಬರ ಸಂಬಂಧ ಒಂದೇ ಆಗಿರಬೇಕು. ಇದು ಸತ್ಯವೇದ ನಮಗೆ ಎಚ್ಚರವನ್ನ ನೀಡುವಂತಹ ಹಾಗೂ ಮಾರ್ಗದರ್ಶನವನ್ನ ನೀಡುವಂತಹ ವಾಕ್ಯ ಭಾಗಗಳಾಗಿರ್ತವೆ. ನಿಮ್ಮ ಎಲ್ಲಾ ಉತ್ತರಗಳು ನಮಗೆ ತುಂಬಾ ಉಪಯೋಗವಾಗಿದೆ. ಧನ್ಯವಾದಗಳು ಅವಿನಾಶ್ ಅವರೇ. ನಿಮಗೂ ಸಹ ನನ್ನ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂತ ನಿಮಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಮತ್ತೆ ನಿಮ್ಮ ಕುಟುಂಬದಲ್ಲಿ ಇರುವ ಯಾವುದೇ ಯವನಸ್ಥರಾಗಿರಲಿ ಅವರಿಗೆ ಉಪಯೋಗವಾಗಿದೆ ಎಂದು ನಾವು ನಂಬುತ್ತೇವೆ. ದೈವಿಕ ಜ್ಞಾನದಲ್ಲಿ ನಾವೆಲ್ಲರೂ ಈ ಮದುವೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲೇಬೇಕು ಮತ್ತು ಅದು ಎಷ್ಟು ಪ್ರಾಮುಖ್ಯವೆಂದು ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಿಮಗೆ ದೇವರ ಆಶೀರ್ವಾದದೊಂದಿಗೆ ಆತನ ವಾಕ್ಯವು ಮಾತನಾಡಿದೆ ಎಂದು ಕೂಡ ನಾನು ನಂಬುವವಳಾಗಿದ್ದೇನೆ. ನಮ್ಮ ಕಾರ್ಯಕ್ರಮವು ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ಈ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬರೆಯುವ ಪ್ರಶ್ನೆಗಳಿಗೆ ನಾವು ಪ್ರಾರ್ಥಿಸಿ ಉತ್ತರ ಕೊಡಲು ಬಯಸುತ್ತೇವೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೆಯಿರಿ. ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ನಂಬರ್ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮಗೆ ನಿಮ್ಮ ಪ್ರಶ್ನೆಗಳನ್ನು ತಿಳಿಸಬಹುದು. ಮುಂದಿನ ಸಂಚಿಕೆಯಲ್ಲೂ ಸಹ ನಾವು ಅತಿ ಪ್ರಾಮುಖ್ಯವಾದ ವಿಷಯವನ್ನು ಚರ್ಚಿಸಲಿದ್ದೇವೆ. ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 990 260 6453. ಧನ್ಯವಾದಗಳು.